ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ 15ನೇ ತಾರೀಕು ಮಹಾಶಿವರಾತ್ರಿ, ಶನೈಶ್ಚರ ಜಯಂತಿ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಈಶ್ವರನ ಆರಾಧನೆ ಮತ್ತು ಶನಿ ಮಹಾತ್ಮನ ದರ್ಶನ ಮಾಡುವಂಥದ್ದು ಎಲ್ಲದೂ ಕೂಡ ಈ ಅಷ್ಟಮ ಶನಿ, ಸಾಡೆ ಸಾತಿ ಅಥವಾ ಪಂಚಮ ಶನಿ, ಅರ್ಧಾಷ್ಟಮ ಶನಿ ಈ ರೀತಿಯಲ್ಲಿ ಬರುವಂತಹ ಶನಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದೇವತೆಗಳ ಆರಾಧನೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇಂತಹ ಒಂದು ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಆ ದೇವತೆಗಳ ಆರಾಧನೆ ಮಾಡೋದರಿಂದ ಈ ದೋಷಗಳನ್ನು ಹಲವಾರು ಮಟ್ಟಿಗೆ ಪರಿಹಾರ ಮಾಡಿಕೊಳ್ಳೋದಕ್ಕೆ, ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 3ನೇ ತಾರೀಕು ಬುಧ ಕುಂಭರಾಶಿಗೆ ಬರ್ತಾನೆ. ಅದೇ ರೀತಿಯಾಗಿ 5ನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ, 13ನೇ ತಾರೀಕು ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ 4 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಅವರೆಲ್ಲರ ಮೇಲೆ ಗುರುದೃಷ್ಟಿ ಬೀಳುತ್ತೆ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಫಲ. ದೇವತೆಗಳಿಗೆ ಗುರುವಾದಂತಹ ದೈವ ಗುರುವಿನ ದೃಷ್ಟಿ ಈ ಎಲ್ಲ ಗ್ರಹಗಳ ಮೇಲೆ ಬಿದ್ದಾಗ ಆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಅನ್ನುವಂಥ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ತುಂಬ ಕಡಿಮೆ ಆಗುತ್ತೆ. ಪಾಸಿಟಿವ್ ರಿಸಲ್ಟ್ಗಳನ್ನು ಹೆಚ್ಚಾಗಿ ನೋಡೋದಕ್ಕೆ ಗುರುವಿನ ಒಂದು ಬಲ ಅಥವಾ ಗುರುವಿನ ಒಂದು ದೃಷ್ಟಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಲಗ್ನ ರಾಶಿಯ ಅಧಿಪತಿಯಾದಂತಹ ಕುಜ ಉಚ್ಚ ಕ್ಷೇತ್ರದಲ್ಲಿರ್ತಾನೆ ಫೆಬ್ರವರಿ 23ರ ತನಕ. ಇದಕ್ಕಿಂತ ಶುಭ ಫಲ ಯಾವುದೂ ಇರೋದಿಲ್ಲ. ಲಗ್ನ ರಾಶಿಯ ಅಧಿಪತಿ ಉತ್ತಮ ಸ್ಥಾನದಲ್ಲಿದ್ದಾಗ ತುಂಬ ಒಳ್ಳೆಯ ಫಲಗಳನ್ನು ಪಡೆಯೋದಕ್ಕೆ ಅನುಕೂಲಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಕುಜ ಪರಾಕ್ರಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ತುಂಬ ಶುಭ ಫಲಗಳನ್ನು ಕೊಡ್ತಾನೆ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ವಾಹನದ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಅಂದರೆ ಸಮಸ್ಯೆ ಅನ್ನೋದಕ್ಕಿಂತ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲದನ್ನು ಕೂಡ ಕುಜ ಕೊಡ್ತಾನೆ. ಪಂಚಮದಲ್ಲಿರುವ ಶನಿ ಎಷ್ಟೇ ಟೆನ್ಷನ್ ಕೊಟ್ಟರೂ ಕೂಡ ಫೆಬ್ರವರಿ ತಿಂಗಳ ಗೋಚಾರ ಫಲ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಸ್ಥಿತಿಯಲ್ಲಿದೆ. ಕುಟುಂಬ ವಾಕ್ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಫೈನಾನ್ಷಿಯಲಿ ಸ್ವಲ್ಪ ಅನುಕೂಲಗಳನ್ನು ವೃಶ್ಚಿಕ ರಾಶಿಯವರು ಖಂಡಿತ ನೋಡ್ತೀರಾ. ಯಾವುದೇ ಹೆಚ್ಚಿನ ಸಮಸ್ಯೆಗಳು ಬರುವಂಥದ್ದಿಲ್ಲ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಿಗುವಂತಹ ಸಮಯ ಇದಾಗಿರುತ್ತೆ. ಫೆಬ್ರವರಿ 23ರ ತನಕ ಯಾವುದೇ ಅನಿರೀಕ್ಷಿತವಾಗಿ ಹಣ ಬರಬೇಕು ಅನ್ನೋ ಒಂದು ಪ್ರಯತ್ನಗಳಿದ್ದರೆ, ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲೂ ವಾಹನ ಅಥವಾ ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಫೈನಾನ್ಷಿಯಲಿ ಕೂಡ ಬ್ಯಾಕಪ್ ಸಿಗುತ್ತೆ ಅಂತ ಹೇಳ್ಬೋದು. ಅಣ್ಣ ತಮ್ಮಂದರ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಉತ್ತಮವಾದಂತಹ ಸಮಯ ಇದು. ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡಿಕೊಳ್ಬೇಕು. ಯಾಕೆಂದರೆ 4ರ ಅಧಿಪತಿಯಾದ ಶನಿ 5ನೇ ಮನೆಯಲ್ಲಿರುವಂಥದ್ದು ಸ್ವಲ್ಪ ಟೆನ್ಷನ್ಗಳನ್ನು ಅಥವಾ ಕಿರಿಕಿರಿಗಳನ್ನು ಕೊಡ್ತಾನೆ ಬರ್ತಾನೆ. ಈ ಈಶ್ವರನ ಆರಾಧನೆ ಮಾಡುವಂಥದ್ದು ಅದಕ್ಕೊಂದು ಉತ್ತಮವಾದಂತಹ ಪರಿಹಾರ. ಮತ್ತು ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳು, ಪ್ರಾಪರ್ಟಿ ಇದೆಲ್ಲ ತುಂಬ ಅನುಕೂಲಗಳನ್ನು ಕೊಡುತ್ತೆ. ಫೆಬ್ರವರಿ 23ರ ಒಳಗಡೆ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಆಪರ್ಚುನಿಟಿ ಬಂದರೆ ಖಂಡಿತ ತೆಗೆದುಕೊಳ್ಬೋದು, ಒಳ್ಳೆಯದಾಗುತ್ತೆ. ಆನಂತರದಲ್ಲೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಕುಜನ ಮೇಲೆ ಬೀಳೋದ್ರಿಂದ ತುಂಬ ಉತ್ತಮವಾದಂತಹ ಸಮಯ. ವೃಶ್ಚಿಕ ರಾಶಿಯವರಿಗೆ 1.5-2 ತಿಂಗಳು ಸಮಯ ಚೆನ್ನಾಗಿದೆ ಅಂತ ಹೇಳ್ಬೋದು.
ಸ್ವಲ್ಪ ವಾಹನದ ಪ್ರಯಾಣಗಳ ವಿಚಾರದಲ್ಲಿ ಫೆಬ್ರವರಿ 23ರ ನಂತರ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಮಾತೃವಿನ ಆರೋಗ್ಯ ಇದೆಲ್ಲದೂ ಕೂಡ ಅನುಕೂಲಗಳನ್ನು ಪಡ್ಕೊಳ್ಬೋದು. ಸಂತಾನದ ಅಂಚಿನಲ್ಲಿರುವಂಥವರು ಈಶ್ವರನ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಷಷ್ಠಾಧಿಪತಿ ಕುಜ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳಾಗುವಂತಹ ಸಮಯ ಆಗಿರುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಪಾರ್ಟ್ನರ್ಶಿಪ್, ವ್ಯವಹಾರ, ಹೂಡಿಕೆ, ಸ್ವಂತ ಬಿಸ್ನೆಸ್ ಇದೆಲ್ಲದೂ ಕೂಡ ಚೆನ್ನಾಗೇ ನಡೆಯುತ್ತೆ. ಗುರು ಅಷ್ಟಮದಲ್ಲಿದ್ದು ಶನಿ ಪಂಚಮದಲ್ಲಿರೋದ್ರಿಂದ ಈ ಎರಡು ಗ್ರಹಗಳು ತುಂಬ ನೆಗೆಟಿವಲ್ಲಿದ್ದಾರೆ. ಇದರ ನಡುವೆ ಇದು ತುಂಬ ಲಾಂಗ್ ಟರ್ಮಲ್ಲಿರುತ್ತೆ. ಶನಿ ಆಲ್ಮೋಸ್ಟ್ ಇನ್ನೂ 2 ವರ್ಷ ಇರ್ತಾನೆ. ಗುರು ಜೂನ್ ತನಕ ಅದೇ ಸ್ಥಾನದಲ್ಲಿರ್ತಾನೆ. ಈ ನಡುವೆ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬುಧ ಶುಕ್ರರ ಸಂಚಾರ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಸ್ವಲ್ಪ ಮಟ್ಟಿನ ಅನುಕೂಲಗಳನ್ನು ಖಂಡಿತ ನೋಡ್ಬೋದು ವೃಶ್ಚಿಕ ರಾಶಿಯವರು. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಸ್ವಲ್ಪ ವಿಳಂಬ ಮಾಡಿದರೆ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಜೂನ್ 5ರ ನಂತರದಲ್ಲಿ ಇಂತಹ ಶುಭ ಕಾರ್ಯಗಳಿಗೆ ಉತ್ತಮವಾದಂತಹ ಸಮಯ. ಏಕೆಂದರೆ ಶನಿ ದೃಷ್ಟಿ ಅನ್ನುವಂಥದ್ದು 7ನೇ ಮನೆಯ ಮೇಲೆ ಬೀಳ್ತಾ ಇರೋದರಿಂದ ಪಂಚಮ ಶನಿಯ ಪ್ರಭಾವಗಳೇನಪ್ಪ ಅಂದರೆ, ಒಂದು ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗುವಂಥದ್ದು, ಮಕ್ಕಳ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಟೆನ್ಷನನ್ನು ಶನಿ ಕೊಡ್ತಾನೆ. ಇನ್ನು ಕೆಲವರಿಗೆ ವಿವಾಹ ವಿಳಂಬ ಮಾಡುವಂತಹ ಸಮಸ್ಯೆಗಳನ್ನು ಶನಿ ಕೊಡ್ತಾನೆ. ಏಕೆಂದರೆ ಪಂಚಮ ಭಾವದಲ್ಲಿರುವಂತಹ ಶನಿ ದೃಷ್ಟಿ ಸಪ್ತಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. 5th ಹೌಸ್ ಅಂದರೆ ಒಂದು ರೀತಿ ಜ್ಞಾನಸ್ಥಾನ ಅಂತ. ಜ್ಞಾನಸ್ಥಾನದಲ್ಲಿ ಶನಿ ಇರುವಂಥದ್ದು ಜ್ಞಾನಹೀನರಾಗಿ ಮಾಡುತ್ತೆ, ಸ್ವಲ್ಪ ಟೆನ್ಷನ್ಗಳು ಉತ್ಪತ್ತಿ ಆಗುತ್ತೆ ಅಂತ. ಅದಕ್ಕೆ ಕಾರಣ ವೈವಾಹಿಕ ಜೀವನ ಅಥವಾ ವಿವಾಹ ಕ್ಷೇತ್ರದ ಮೇಲೂ ಕೂಡ ಹೆಚ್ಚಾಗಿ ಬೀಳೋದಕ್ಕೆ ಒಂದು ಕಾರಣ ಇರುತ್ತೆ. ಇದೆಲ್ಲದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈಶ್ವರನ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಜೊತೆಯಲ್ಲಿ ಆಂಜನೇಯನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ದಂಪತಿಗಳ ನಡುವೆ ಆರೋಗ್ಯ, ಅಭಿವೃದ್ಧಿ ಇದೆಲ್ಲದೂ ಕೂಡ ಒಂದು ಶುಕ್ರ ಸಪ್ತಮಾಧಿಪತಿಯಾಗಿ ರಾಹುಗ್ರಸ್ತನಾಗಿರ್ತಾನೆ. ದುರ್ಗಾ ಸ್ತೋತ್ರಗಳು ಅಥವಾ ಖಡ್ಗಮಾಲಾ ಸ್ತೋತ್ರಗಳನ್ನು ಓದಿದರೆ ತುಂಬ ಒಳ್ಳೆಯದಾಗುತ್ತೆ. ದಂಪತಿಗಳು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. ಅಷ್ಟಮದಲ್ಲಿ ಗುರುವಿನ ಸಂಚಾರ, ಗುರುದೃಷ್ಟಿ ಅನ್ನುವಂಥದ್ದು ಹಲವಾರು ಉತ್ತಮ ಸ್ಥಾನಗಳನ್ನು ಗುರು ನೋಡ್ತಾನೆ. ಯಾವುದೇ ಮೃತ್ಯುಕಂಟಕಗಳು ಇರೋದಿಲ್ಲ. ಶನಿ ಟೆನ್ಷನ್ ಕೊಟ್ಟರೂ ಕೂಡ ಗುರು ಅದನ್ನು ಪರಿಹಾರ ಮಾಡುವ ಪ್ರಯತ್ನಗಳನ್ನು ಸ್ವಲ್ಪ ಮಟ್ಟಿಗೆ ಮಾಡ್ತಾನೆ. ಜೂನ್ 5ರ ನಂತರದ ಒಂದು ಗುರುಬಲ ಏನಿದೆ, ವೃಶ್ಚಿಕ ರಾಶಿಯವರಿಗೆ ಎಲ್ಲ ನೆಗೆಟಿವ್ಗಳೇ ಇದೆ ಅಂತ ಥಿಂಕ್ ಮಾಡಬೇಡಿ. ಗೋಚಾರದಲ್ಲಿ 2-3 ವರ್ಷಕ್ಕೊಮ್ಮೆ ಬರುವಂತಹ ನೆಗೆಟಿವ್ಗಳು ಎಲ್ಲ ರಾಶಿಯವರಿಗೂ ಇರುತ್ತೆ. ಅದು ವೃಶ್ಚಿಕ ರಾಶಿಯವರಿಗೆ ಜೂನ್ 5ರ ನಂತರ ಒಂದು 3 ವರ್ಷ ಕಂಟಿನ್ಯೂಸ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿಯ ತನಕ ಈ ನೆಗೆಟಿವ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಮಾಧಾನದಲ್ಲಿ ಮೂವ್ ಮಾಡಿದರೆ ಮುಂದೆ ತುಂಬ ಚೆನ್ನಾಗಿದೆ. ಸ್ವಲ್ಪ ವೆಯ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಭಾಗ್ಯಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಭಾಗ್ಯೋದಯ, ಪಿತ್ರಾರ್ಜಿತ ಆಸ್ತಿ ಇದೆಲ್ಲದೂ ಕೂಡ ತುಂಬ ಅನುಕೂಲ ಆಗುವಂತಹ ಸಮಯ ಆಗಿರುತ್ತೆ. ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ಯಾವುದೇ ಅನುಕೂಲಗಳು ಬಂದರೂ ಕೂಡ ಪ್ರೊಸೀಡ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕರ್ಮ, ಉದ್ಯೋಗ ಕ್ಷೇತ್ರದ ಮೇಲೆ 4 ಗ್ರಹಗಳ ದೃಷ್ಟಿ ಬೀಳುತ್ತೆ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಖಂಡಿತ ಅಭಿವೃದ್ಧಿಯನ್ನು ಕೊಡುತ್ತೆ. ಸೊ ಈ ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್ ತನಕನೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಏನಾದರೂ ಉದ್ಯೋಗದಲ್ಲಿ ಅಭಿವೃದ್ಧಿಗಳು ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನೂ ಒಂದು ದೃಢವಾದ ಅಥವಾ ಸ್ಥಿರವಾದ ವ್ಯವಸ್ಥೆಗಳು ಬೇಕು ಅಂತ ಹೇಳಿದರೆ ವೃಶ್ಚಿಕ ರಾಶಿಯವರು ಜೂನ್ 5ರ ನಂತರ ಬರುವಂತಹ ಎಲ್ಲ ಅವಕಾಶಗಳು ಕೂಡ ಮುಂದಿನ ಒಂದು 5 ವರ್ಷಗಳ ಗುರಿಯನ್ನು ಮುಟ್ಟುತ್ತೆ. ಒಂದು ಶಾಶ್ವತವಾದ ವ್ಯವಸ್ಥೆಗಳನ್ನು ಕೊಡುತ್ತೆ. ಒಂದು ನಿರ್ದಿಷ್ಟವಾದ ಗುರಿಯನ್ನು ಮುಟ್ಟುತ್ತೆ. ಅಲ್ಲಿಯ ತನಕ ಜೂನ್ 5ರ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾವುದಾದ್ರೂ ಹೊಸ ಉದ್ಯೋಗಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈಗ ಒಂದು 2-3 ತಿಂಗಳಂತೂ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಗಳಿದ್ದಾವೆ.
ದೊಡ್ಡ ಪ್ರಮಾಣದ ಏನಾದರೂ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಜೂನ್ 5ರ ನಂತರ ಖಂಡಿತ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಲಾಭಸ್ಥಾನಾಧಿಪತಿ ಬುಧ ಚತುರ್ಥ 4ನೇ ಮನೆಯಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಅನಿರೀಕ್ಷಿತವಾದ ಲಾಭಗಳು ಅಥವಾ ಏನಾದರೂ ವ್ಯಾಜ್ಯಗಳಿದ್ದರೆ ಪರಿಹಾರ ಆಗುವಂತಹ ಸಮಯ ಇದಾಗಿರುತ್ತೆ. ಬುಧಾದಿತ್ಯ ಯೋಗ 4ನೇ ಮನೆಯಲ್ಲಾಗುವಂಥದ್ದು ತುಂಬ ಒಳ್ಳೆಯದು. ಅದು ಒಂದು ಉತ್ತಮವಾದಂತಹ ಕೇಂದ್ರ ಸ್ಥಾನ. ಆ ಕೇಂದ್ರ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಅವರ ದೃಷ್ಟಿ ಅನ್ನುವಂಥದ್ದು ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳುತ್ತೆ. ಆ ಬುಧಾದಿತ್ಯ ಯೋಗದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಕೂಡ ಬೀಳುತ್ತೆ. ಏನಾದರೂ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ವೃಶ್ಚಿಕ ರಾಶಿಯವರು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಒಂದು ಉತ್ತಮವಾದಂತಹ ಫಲ ಕೊಡೋದಕ್ಕೆ ಕಾರಣ ಆಗುತ್ತೆ. ಯಾಕೆಂದರೆ ಫೆಬ್ರವರಿ 23ರ ತನಕ ಭೂಮಿಕಾರಕ ಕುಜ ಉಚ್ಚ ಕ್ಷೇತ್ರದಲ್ಲಿದ್ದು ಪರಾಕ್ರಮ ಸ್ಥಾನದಲ್ಲಿರ್ತಾನೆ. ಖಂಡಿತ ಇದು ತುಂಬ ಒಳ್ಳೆಯದನ್ನು ಮಾಡುತ್ತೆ. ವ್ಯಯಸ್ಥಾನಾಧಿಪತಿ ಶುಕ್ರನು ಕೂಡ ಚತುರ್ಥ ಸುಖ ಸ್ಥಾನದಲ್ಲಿದ್ದಾನೆ, ರಾಹುಗ್ರಸ್ತನಾಗಿರ್ತಾನೆ. ಕೊಲ್ಲೂರು ಮೂಕಾಂಬಿಕೆ ಅಥವಾ ದುರ್ಗಾ ಪರಮೇಶ್ವರಿ, ದುರ್ಗಾ ಖಡ್ಗಮಾಲಾ ಸ್ತೋತ್ರ ಇದನ್ನೆಲ್ಲ ವೃಶ್ಚಿಕ ರಾಶಿಯವರು ಪಠನೆ ಮಾಡಿದರೆ ತುಂಬ ಒಳ್ಳೆಯದು. ತುಂಬ ಪರಿಹಾರಗಳು ಅಂತೇನಿಲ್ಲ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇದ್ದಾನೆ, ಅವನಿಗೆ ಈಶ್ವರನ ಆರಾಧನೆ ಮಾಡಿ. ಮೃತ್ಯು ಸ್ಥಾನದಲ್ಲಿ ಗುರು ಇದ್ದಾನೆ, ಅವನಿಗೆ ದತ್ತಾತ್ರೇಯರು ಅಥವಾ ಗುರುಗಳ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರ ರಾಹುಗ್ರಸ್ತನಾಗಿದ್ದಾನೆ, ಅದಕ್ಕೆ ದುರ್ಗಾ ಪರಮೇಶ್ವರಿ. ಈ 3 ಪರಿಹಾರಗಳು ಇನ್ನೊಂದು 3 ತಿಂಗಳು ಅಭಿವೃದ್ಧಿಯನ್ನು ಕೊಡೋದಕ್ಕೆ ತುಂಬ ಕಾರಣ ಆಗುತ್ತೆ. ಈ 3 ತಿಂಗಳು ಸುಧಾರಿಸ್ಕೊಂಡ್ರೆ ಜೂನ್ ನಂತರದಲ್ಲಿ ಆಲ್ಮೋಸ್ಟ್ ಇನ್ನೊಂದು 3 ವರ್ಷಗಳ ಕಾಲ ತುಂಬ ಒಳ್ಳೆಯ ಫಲಗಳನ್ನು ವೃಶ್ಚಿಕ ರಾಶಿಯವರು ಕಾಣ್ತೀರ. ಸೊ ಈಗ ಒಂದು ಫೌಂಡೇಶನ್ ಅಥವಾ ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದರೆ ಮುಂದೆ ತುಂಬ ಒಳ್ಳೆಯ ಪೊಸಿಷನ್ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.